ಮಂಡ್ಯದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಸಾಕಷ್ಟು ಗಲಭೆ ನಡೆದಿದೆ. ಹೇಗಿದೆ ಮಂಡ್ಯದ ಪರಿಸ್ಥಿತಿ, ಏನಾಗಿದೆ, ನಾಗಮಂಗಲದ ಪರಿಸ್ಥಿತಿ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕೈಗೊಂಡಿದ್ದಾರೆ? ರಿಪೋರ್ಟ್ ನಿಮ್ಮ ಮುಂದೆ. ದೃಶ್ಯ 1, ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ದೃಶ್ಯ 2, ಧಗಧಗನೆ ಹೊತ್ತಿ ಉರಿದ ಬೈಕ್ ಅಂಗಡಿಗಳು. ದೃಶ್ಯ 3, ಗಾಡಿಗಳ ಮೇಲೆ ಕಿಡಿಗೇಡಿಗಳ ದಾಳಿ. ದೃಶ್ಯ 4, ಪೊಲೀಸರ ಮುಂದೆ ದುಷ್ಕರ್ಮಿಗಳಿಂದ ಗಲಾಟೆ. ದೃಶ್ಯ 5, ಕಿಡಿಗೇಡಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್. ದೃಶ್ಯ 6, ಪೊಲೀಸ್ ಠಾಣೆ ಮುಂದೆ ಭಾರೀ ಹೈಡ್ರಾಮಾ. ಈ ದೃಶ್ಯಗಳಿಗೆ ಮಂಡ್ಯದ ನಾಗಮಂಗಲ ಸಾಕ್ಷಿಯಾಯಿತು. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇದರಿಂದ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಉರಿದಿದೆ. ಪೇಂಟ್ ಅಂಗಡಿ, ಬೈಕ್ ಶೋರೂಮ್, ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಇದೀಗ ಇಡೀ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ಉದ್ರಿಕ್ತ ಯುವಕರ ಬಳಿ ಇದ್ದ ಲಾಂಗು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಬಳಿಕ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಇನ್ನು ಘಟನೆ ಖಂಡಿಸಿ ಹಾಗೂ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಇಂದು ಹಿಂದೂ ಮುಖಂಡರು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಡಿಸಿ ಕುಮಾರ್ ಹಾಗೂ ಡಿಐಜಿಪಿ ಬೋರಲಿಂಗಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ. ಸರ್, ಈಗ ನಿಷೇಧಾಜ್ಞೆ ಏನಾದ್ರು ಜಾರಿಯಾಗಿದೆ ಏನು ಸರ್? ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಜಾರಿಗೊಳಿಸಿದ್ದೇವೆ. ಸರ್, ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್, ಮಾಹಿತಿ ಏನಾರು ಉಂಟಾ ಏನು ಸರ್? ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಸ್ತೇವೆ. ಕಿಡಿಗೇಡಿಗಳಿಗೆ 100% ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ. ಒಟ್ಟಾರೆ ಹಿಂಸಾಚಾರಕ್ಕೆ ಕಾರಣರಾದ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ನಾಗಮಂಗಲದ ವಾಸ್ತವ ಪರಿಸ್ಥಿತಿಯನ್ನ, ಅಲ್ಲಿನ ಚಿತ್ರಣವನ್ನ ನಿಮ್ಮ ಮುಂದೆ ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ 3 ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಸ್ಪಾಟ್ ಇಂದ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ರಂಜಿತ್, ರಾತ್ರಿ ಯಾವಾಗ ಈ ಘಟನೆ ಮರುಕಳಿಸ್ತೋ ಆಗಲೇ ಸ್ಪಾಟ್ ಅನ್ನ ರೀಚ್ ಆದ್ರೂ ಮಾಹಿತಿ ಕೊಡ್ತಾ ಇದ್ದಾರೆ. ಆನಂದ್ ಅಂತೂ ಸ್ಪಾಟ್ ಅಲ್ಲೇ ಇದ್ರು ಈ ಘಟನೆ ಆದಾಗ. ಹಾಗಾಗಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸ್ತಾ ಹೋಗ್ತಾರೆ. ಮೂವರಿಗೂ ಕೂಡ ವೆಲ್ಕಮ್. ನಿಮ್ಮ ಸುದ್ದಿಗಳು ಬಂದಾಗ ಸಂಪರ್ಕ ಮಾಡ್ತೀನಿ, ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಳ್ತೀವಿ. ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಡ್ಯದ ನಾಗಮಂಗಲದ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಎಸಗಿದ್ರು ಅನ್ನೋದು ಪ್ರಶ್ನೆ. ಯಾರು ಈ ಗಲಭೆ ಎಬ್ಬಿಸೋದಕ್ಕೆ ಕಾರಣ ಆಗಿದ್ದಾರೆ, ಯಾರ ಕುಮ್ಮಕ್ಕಿನಿಂದ? ಒಟ್ಟಲ್ಲಿ ಒಂದಂತೂ ಸ್ಪಷ್ಟ, ಇದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು. ಕಾರಣ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಲಾಂಗು ಮಚ್ಚು, ಪೆಟ್ರೋಲ್ ಬಾಂಬ್ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಫಸ್ಟೇ ಪ್ಲಾನ್ ಆಗದೆ ಹೋಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಗಲಭೆ ಎಬ್ಬಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ ಅಂತ. ಖಂಡಿತವಾಗ್ಲೂ ಇದು ಪ್ರೀ ಪ್ಲಾನ್. ಎಲ್ಲವನ್ನ ಕೂಡ ಸಿದ್ಧ ಮಾಡಿಕೊಂಡೆ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು ಸ್ಪಾಟ್ಗೆ ಅನ್ನೋದು ಬಹಳ ಸ್ಪಷ್ಟ. ಇದು ನಾಗಮಂಗಲ ಕಿಡಿಗೇಡಿ ಕೃತ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕ್ ಹಣದಲ್ಲಿ ಗಲಭೆಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೆರವಣಿಗೆ ವೇಳೆ ಕಲ್ಲು ತೂರಿದ್ದು ಯಾರು ಗೊತ್ತಾ? ದುಷ್ಕರ್ಮಿಗಳ ಅಟ್ಟಹಾಸ ಹೇಗಿದೆ ಗೊತ್ತಾ? ಇದು ನಾಗಮಂಗಲ ಕಿಡಿಗೇಡಿ ಕೃತ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾರು ಅವರು ಕಿಡಿಗೇಡಿಗಳು?
ಯಾರ ಕುಮ್ಮಕ್ಕು, ಯಾರ ಅನತಿಯಂತೆ, ಏನ ಉದ್ದೇಶ ಇಟ್ಕೊಂಡು ಬಂದ್ರು, ಇದೆಲ್ಲವೂ ಕೂಡ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಹಣದಲ್ಲಿ. ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ಕಾರಣ ಸಿಸಿಟಿವಿ ದೃಶ್ಯ ಎಕ್ಸಾಕ್ಟ್ಲಿ ಈಗ ರಿಪಬ್ಲಿಕ್ ಹಣ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಸಿಸಿ ಕ್ಯಾಮೆರಾದ ದೃಶ್ಯ. ಕಿಡಿಗೇಡಿಗಳು ಎಂಟ್ರಿ ಆಗಿರುವಂತಹ ದೃಶ್ಯ. ಕೈಯಲ್ಲಿ ಕಲ್ಲು, ಲಾಂಗು, ಮಚ್ಚು ಹಿಡ್ಕೊಂಡು ಕಿಡಿಗೇಡಿಗಳು ಎಂಟ್ರಿ ಆಗಿರುವಂತಹ ದೃಶ್ಯ. ಅಲ್ಲಿನ ಬಹುತೇಕ ರಸ್ತೆಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ, ಅಂಗಡಿ ಮುಂಗಟ್ಟುಗಳ ಮುಂದೆ ಇದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಇವರ ಚಲನವಲನ ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಗಣೇಶ ವಿಸರ್ಜನೆಗೆ ಅಂತ ಮೆರವಣಿಗೆಯ ಮೂಲಕ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಸರ್ಕಲ್ ಹತ್ರ ಗಣೇಶ ಮೆರವಣಿಗೆ ಬಂತೋ ಆಗ ಕಿಡಿಗೇಡಿಗಳ ಎಂಟ್ರಿ ಆಗಿರುವಂತಹ ದೃಶ್ಯ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಎಂಟ್ರಿ ಆಗ್ತಾರೆ ಕಿಡಿಗೇಡಿಗಳು. ನೋಡಿ, ಅಲ್ಲಿ ಕೆಳಗಡೆ ಬಿದ್ದಿರುವಂತಹ ಕಲ್ಲನ್ನ ಹಿಡ್ಕೊಂಡು ಬರ್ತಾರೆ ಕೆಲವರು ಆಲ್ರೆಡಿ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ರು. ಅಂದ್ರೆ ಅವ್ರ ಪ್ಲಾನ್ ಇತ್ತು ಗಲಭೆ ಎಬ್ಬಿಸ್ಬೇಕು ಅಂತ. ಟೈರ್ ತಂದು ಹಾಕೊಂಡಿದ್ದಾರೆ ಆಲ್ರೆಡಿ, ಹೌದು, ಕೈಯಲ್ಲಿ ಬಾಟಲ್, ಅದ್ರಲ್ಲಿ ಪೆಟ್ರೋಲ್ ಬೇರೆ ತುಂಬಿತ್ತಂತೆ. ಅಂದ್ರೆ ಇವರ ಉದ್ದೇಶ ಏನಾಗಿತ್ತು? ಇಲ್ಲ, ನಾವು ಗಲಭೆ ಎಬ್ಬಿಸ್ಬೇಕು, ಇಲ್ಲಿ ಸಮಸ್ಯೆ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅನ್ನೋದು ಬಹಳ ಸ್ಪಷ್ಟ. ನೀವು ಹೇಳ್ತಾ ಇದ್ರಿ ಶ್ರೀಲಕ್ಷ್ಮಿ ಆಗ್ಲೇ, ಇದು ರಾಜಕೀಯ ಸ್ವರೂಪ. ನಾವು ಮಾತಾಡ್ತಾ ಇದ್ವಿ, ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ. ಆದ್ರೆ ಯಾರೋ ರಾಜಕೀಯ ವ್ಯಕ್ತಿಗಳು ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ಕರೆಕ್ಟ್. ಓಕೆ, ನಮ್ಮ ರೈಟ್, ಸ್ಥಳಕ್ಕೆ ಹೋಗೋಣ. ಏನು ಪರಿಸ್ಥಿತಿ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಇಷ್ಟೆಲ್ಲ ಆಗಿದೆ ಅಲ್ರಿ, ಇಡೀ ರಾತ್ರಿ ಅಲ್ಲಿ ನಾಗಮಂಗಲ ಹೊತ್ತು ಉರಿದಿದೆ. ಯಾಕೆ ಪೊಲೀಸ್ನವರು ಸ್ಟ್ರಿಕ್ಟ್ ಆಗಿ ಕಾನೂನು ಸುವ್ಯವಸ್ಥೆ ಕೈಗೊಳ್ಳಿಲ್ವಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಅಕ್ಷರಶಃ ರಾತ್ರಿ ಏನು ಭಯದ ವಾತಾವರಣದಲ್ಲಿ ನಾಗಮಂಗಲ ಮುಳುಗಿತ್ತು. ನಡೆದಂಥ ಗಲಭೆಯಿಂದಾಗಿ ಇಡೀ ನಾಗಮಂಗಲ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ಹಿಂದೆ ಎಂದೂ ಈ ರೀತಿ ಒಂದು ಘಟನೆಯನ್ನು ನೋಡಿರಲಿಲ್ಲ. ನಾವು ನಮ್ಮ ಊರಿನಲ್ಲಿದ್ದೀವೋ ಅಥವಾ ಬೇರೆ ಊರಿನಲ್ಲಿದ್ದೀವೋ ಅನ್ನೋ ಒಂದು ಅನುಮಾನ ಸೃಷ್ಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ನನ್ನ ಜೊತೆ ಒಂದು ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಇಲ್ಲಿ ಕಾರ್ತಿಕ್ ಅಂತ ರಾತ್ರಿ ಕಣ್ಣಾರೆ, ಅಂದರೆ ಯಾವ ಇದೇ ಏರಿಯಾದವರು, ಜೊತೆಗೆ ರಾತ್ರಿ ಯಾವ ರೀತಿ ದುಷ್ಟರು ಜೊತೆಗೆ ಕಿಡಿಗೇಡಿಗಳು ತಮ್ಮ ಕಿಡಿಗೇಡಿ ಕೃತ್ಯವನ್ನು ಮೆರೆದ್ರು ಅನ್ನೋದನ್ನ ಅವರೇ ವಿವರಿಸ್ತಾ ಹೋಗ್ತಾರೆ. ರಾತ್ರಿ ಯಾವ ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಕಿಡಿಗೇಡಿಗಳ ಕೃತ್ಯ ಹೇಗಿತ್ತು? ಕಿಡಿಗಳ ಕಿತ್ಯ ಸಖತ್ತು ಕಿಡಿಕಲ್ಲಿತ್ತು ಸರ್. ನಮಗೆ ಇರೋಕ್ಕೆ ಭಯ ಆಗ್ತಿತ್ತು. 1 ಗಂಟೆ ನಿದ್ದೆ ಮಾಡಿಲ್ಲ ನಾವು. ಬಂದು ಇಲ್ಲ ಅಂದ್ರೆ ಒಂದು 40-50 ಜನ ಬಂದು ಮಚ್ಚು ಲಾಂಗು ರಾಡೆಲ್ಲ ತಂದು ಸೋರು ಮೇಲೆ ಹೊಡೆದಾಕಿ, ನನ್ನ ಸ್ನೇಹಿತಂದು ಪೈಂಟ್ ಅಂಗಡಿ ಎಲ್ಲ ಸುಟ್ಟಾಕಿ, ಹಾರ್ಡ್ವೇರ್ ಅಂಗಡಿ ಎಲ್ಲ ಸುಟ್ಟಾಕಿ ಎಲ್ಲ ಇದು ಮಾಡಿದ್ದಾರೆ. 3-4 ಲಕ್ಷ ರೂಪಾಯಿ ಮುಂದೆಗಡೆ ಪೈಪ್ ಇದ್ದಿತ್ತು, ಅದೆಲ್ಲ ಸುಟ್ಟಾಕಿದ್ದಾರೆ. 8 ಹೊಸ ಶೋರೂಮ್ ಬೈಕು 8 ಬೈಕ್ ಸುಟ್ಟಾಕಿದ್ದಾರೆ. ನಾವು ಸ್ನೇಹಿತನ ಫೋನ್ ಮಾಡಿ ಕರೆದಿದ್ದಕ್ಕೆ ಬಂದು ಬೆಂಕಿ ಎತ್ಕೊಂಡಿದ್ದು. ಅವ್ರು ಬಂದು ನೀರು ತಗೊಂಬ ಅಂತ ಹೇಳಿದ್ದಕ್ಕೆ ನಾವು ತಂದು ನಮ್ಮ ಗ್ರಾಮಸ್ಥರೆಲ್ಲ ತಂದು, ಲೇಡೀಸು ಮಕ್ಕಳೆಲ್ಲ ತಂದು ಬಂದಿದ್ದಕ್ಕೆ ಅವ್ರು ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದರು. ಒಂದು 30-40 ಜನ ನಮ್ಮ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದರು, ನೀರು ಹಾಕ್ಬಿಡಿ ಹೋಗಿ ಅಂತ. ಹಂಗಾರು ಕಲ್ತೂರಾಟ ಮಾಡೋದು ನಾವು ಹೊಂಟೋದು. ತಿರ್ಗಾ ಪೊಲೀಸರು ಫೋನ್ ಮಾಡಿ ಕರ್ಸ್ಕೊಂಡು ಇಮಿಡಿಯೇಟ್ಲಿ ಬಂದರು ಪೊಲೀಸರು. ಅವಾಗ ನೀರು ತಂದು ಎಲ್ಲರೂ ಒಂದು ಸಪೋರ್ಟ್ ಮಾಡೋಕ್ಕೆ ತಿರ್ಗಾ ಪೊಲೀಸ್ ಇದ್ರು ತಿರ್ಗಾ ಬಂದು ಅಲ್ಲೇ ಮಾಡಿದ್ರು. ಅವಾಗ ಎಲ್ಲ ರಿಜಾರೆಲ್ಲ ಬಂತು, ಅವಾಗ ಕಂಟ್ರೋಲ್ ಆಯಿತು ಸರ್. ಇದು ಪೊಲೀಸವ್ರು ಇದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಅವರು ಇದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲೀಸರ ಮೇಲೆ ಅಲ್ಲೇ ಮಾಡವ್ರೆ. ಅವ್ರು ಹೇಳ್ತಾರೆ ನಾವು ಇದು ಮಾಡಿ ಅಂತ. ಅವ್ರು ಹಂಗಾದ್ರೂ ಬಿಡ್ತಾಯಿಲ್ಲ. 30-40 ಜನ ಅವ್ರು ಪೊಲೀಸರ ಮೇಲೆ ಬೀಸ್ತಾ ಇದ್ದಾರೆ. ಅವ್ರು ಏನು ಅಂತಲೇ ಮಾಡೋಕ್ಕೆ, ನಾವು ಎಲ್ಲಿ ಬೇರೆ ಕಡೆ ಇದ್ದೀವೋ ನಮ್ಮೂರಲ್ಲಿ ಇದ್ದೀವಿ ಅಂತ ಏನು ಹೇಳೋಕ್ಕಾಯ್ತಲ್ಲ. ಇಲ್ಲಿ ಇದು 3ನೇ ಬಾರಿ ಆಗಿರೋದು. ಈ ಥರ ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ 3ನೇ ಬಾರಿ ಆಯ್ತಿರೋದು. ಏನು ಅಂತಲೇ ಗೊತ್ತೈತಲ್ಲ ನಮ್ಮ ನಾಮಂಗಲದಲ್ಲಿ ಸರ್ ಇದು. ಶ್ರೀಲಕ್ಷ್ಮಿ, ರಾತ್ರಿ ಏನು ಪೆಟ್ರೋಲ್ ತುಂಬಿದ್ದ ಬಾಟಲ್ ಅಂದರೆ ಪೆಟ್ರೋಲ್ ಬಾಂಬನ್ನು ಎಸೆದಿದ್ದಾರೆ. ಆ ಪೆಟ್ರೋಲ್ ಬಾಂಬ್ಗೆ ಸಾಕಷ್ಟು ಗಾಯಗಳಾಗಿದೆ. ಜೊತೆಗೆ ಬಾಟಲ್ನಿಂದ ಏನು ಇವು ಅಂದರೆ ಯುವಕ ಏನಿದ್ದಾರೆ ಅವ್ರಿಗೆ ಶರತ್ ಅಂತ ಹೇಳಿ, ಇವ್ರಿಗೆ ಕಾಲು ಕೂಡ ಪೆಟ್ಟಾಗಿರುವಂಥದ್ದು. ಈ ರೀತಿ ಸಾಕಷ್ಟು ಜನಕ್ಕೆ ಪೆಟ್ಟಾಗಿದೆ. ಸಣ್ಣ ಪುಟ್ಟ ಗಾಯಗೊಳಗಾಗಿರುವರ ಸಂಖ್ಯೆ ಸಾಕಷ್ಟಿದೆ. ಏನು ಇವ್ರಿಗೂ ಕೂಡ ಪ್ರತ್ಯಕ್ಷವಾಗಿ, ಅಂದರೆ ಇವರು ಕೂಡ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಂಡ್ರು. ಅವರು ಕೂಡ ಒಂದಷ್ಟು ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. ರಾತ್ರಿ ವಾತಾವರಣ ಹೇಗಿತ್ತು, ಜೊತೆಗೆ ನಿಮಗೆ ಯಾವ ರೀತಿ ಭಯ ಆವರಿಸ್ಕೊಂಡಿತ್ತು? ಸರ್, ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ಮಾಮೂಲಿ ನಾವು ಬೆಳಿಗ್ಗೆ ಮಾರ್ನಿಂಗ್ 8 ಗಂಟೆಗೆ ತೆಗ್ದು 8 ಗಂಟೆ ಕ್ಲೋಸ್ ಮಾಡಿಕೊಂಡು ಮಾಮೂಲಿ ಊರಿಗೆ ಹೋಗ್ತಿದ್ದೋ. ಅದೇ ಥರ ನಿನ್ನೆ ಅದೇ ಹಂಗೆ 8 ಗಂಟೆ ಕ್ಲೋಸ್ ಮಾಡಿಕೊಂಡು ನಾವು ಊರಿಗೆ ಹೋಗ್ಬೇಕಾದ್ರೆ ಅರ್ಧ ದಾರಿಗೆ ಹೋಗಿದ್ದೀನಿ. ಅದೇ ರೀತಿ ನಮ್ಮ ಫ್ರೆಂಡು ಫೋನ್ ಮಾಡಿದ್ದಾರೆ ನಮಗೆ, ಈ ಥರ ನಿಮ್ಮ ಅಂಗಡಿ ಮುಂದೆ ಬೆಂಕಿ ಹತ್ಕೊಬಿಟ್ಟಿದೆ ಅಂತ ಹೇಳಿ. ನಾನು ಅಲ್ಲಿಂದ ವಾಪಸ್ ಬರೋಷ್ಟೊತ್ತಿಗೆ ಬೆಂಕಿ ಅಲ್ಲಿ ರೋಲೆಲ್ಲ ಫುಲ್ಲು 3-4 ಲಕ್ಷ ರೂಪಾಯಿ ರೋಲ್ ಹತ್ಕೊಂಡು ಉರಿತೈತೆ. ಎಷ್ಟು ಜನ ಬಂದಿದ್ರು ಕಿಡಿಗೇಡಿಗಳು? ಕಮ್ಮಿ ಒಂದು 20-30 ಜನ ಬಂದಿದ್ರು ಸರ್. ಒಬ್ಬರು ಮಚ್ಚು, ಒಬ್ಬರು ಲಾಂಗು, ಒಬ್ಬರು ಬಾಟ್ಲುಗಳು, ಗ್ಲಾಸ್ಗಳು, ಅದರೊಳಗೆ ಪೆಟ್ರೋಲ್ ಎಲ್ಲ ಹಾಯ್ಕೊಂಡು
ಮಾಡ್ಕೊಂಡು ಬಂದು ಎಲ್ಲ ಅಲ್ಲೇ ಮಾಡಿದ್ರು ಸರ್. ನನ್ನ ಸ್ನೇಹಿತಂಗೆ ಫೋನ್ ಮಾಡಿದೆ ನೀರು ತಗೊಬನ್ನಿ ಅಂತ ಹೇಳಿ. ಅವರು ಅವ್ರ ಮನೆಯವ್ರ ಫ್ಯಾಮಿಲಿಯಿಂದ ಎಲ್ಲ ಒಗ್ಗೂಡ್ಕೊಂಡು ನೀರು ತರಬೇಕಾದಾಗ ಅವರು ಅರ್ಧ ದಾರಿಗೆ ಬಂದರು ಸರ್. ಅರ್ಧ ದಾರಿಗೆ ಬಂದಿದ್ದಕ್ಕೆ ಅವ್ರ ಮೇಲೇ ಇವರು ಕಲ್ಲು ತೂರಾಟ ಮಾಡಿದ್ದಾರೆ. ಆ ಬಕೆಟು ಎಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟಿದ್ದಾರೆ ಸರ್. ತಿರ್ಗಾ ನಾನು ಫೈರ್ ಇಂಜನ್ಗೆ ಫೋನ್ ಮಾಡ್ದು. ಫೈರ್ ಇಂಜನ್ ಒಂದು 10 ನಿಮಿಷ ಬಿಟ್ಕೊಂಡು ಬರ್ತು ಸರ್. ಬಂದಿದ್ದು ಇನ್ನೊಂದು 10 ನಿಮಿಷದಲ್ಲಿ ಬರಬೇಕಾಯ್ತು. ಅರ್ಧ ದಾರಿಲೇ ಬಂದು ತಡೆಕೊಂಡು ಅವ್ರ ಮೇಲೇ ಫೈರ್ ಇಂಜನ್ ಮೇಲೆ ಅಲ್ಲೇ ಮಾಡಿದ್ದಾರೆ. ಅಲ್ಲೇ ಮಾಡಿದ ತಕ್ಷಣ ಫೈರ್ ಇಂಜಿನ್ ಸಿಬ್ಬಂದಿಗಳನ್ನ ಬಿಡಲಿಲ್ಲ, ಸಿಬ್ಬಂದಿಗಳನ್ನೂ ಕೂಡ ಅವ್ರ ಮೇಲೂ ಅಲ್ಲೇ ಮಾಡಿ, ಫೈರ್ ಇಂಜನ್ ಮೇಲೆ ಅಲ್ಲೇ ಮಾಡಿ ಅವರನ್ನು ರಿಟರ್ನ್ ಕೂಡ ಕಳಿಸಿದ್ದಾರೆ. ಇವ್ರು ಎಷ್ಟು ಮಟ್ಟಿಗೆ ಇರಬೇಕು ಸರ್. ನಾವು ನಮ್ಮ ದೇಶದಲ್ಲಿದ್ದೀವೋ ಪಾಕಿಸ್ತಾನದಲ್ಲೂ ಈ ಥರ ಆಯ್ತಲ್ಲ ಅನಿಸುತ್ತೆ ಸರ್. ಅಷ್ಟು ಅಲ್ಲೇ ಮಾಡಿದ್ದಾರೆ. ನಮ್ಮ ಸ್ನೇಹಿತರಿಗೂ ಬಿಟ್ಟಿಲ್ಲ, ಹೆಲ್ಪ್ ಮಾಡೋಕ್ಕೆ ನೀರೆಲ್ಲ ತಂದರೂ ಕೂಡ ಅವ್ರು ನಮ್ಮ ಮೇಲೆ ಅಲ್ಲೇ ಮಾಡಿ ನೀರು ತಂದು ಕೊಟ್ಟಿದ್ದಂಥ ಹೆಂಗಸರು ಮಕ್ಕಳು ಮೇಲೂ ಕೂಡ ಕಲ್ಲನ್ನು ತೂರಾಟ ಮಾಡಿದ್ದಾರೆ. ಹಾಗಾದ್ರೆ ರಾತ್ರಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋದು ಹೆಚ್ಚಾಗಿತ್ತು. ಪ್ರಮಾಣ ಅಂದರೆ ನಮಗೇನೆ ಪ್ರಾಣ ಭಯ ಹಾಕ್ಬಿಟ್ಟಿದೆ ಸರ್. ಪ್ರಾಣ ಭಯ ಹಾಕ್ಬಿಟ್ಟು ನಮ್ಮ ಪ್ರಾಣ ನಾವು ಉಳಿಸ್ಕೊಳ್ಳೋಕ್ಕೆ ಇಲ್ಲಿ ಲಕ್ಷಾಂತರ ರೂಪಾಯಿ ಮೆಟ್ರೋಲ್ ಹಾಕಿದ್ದೀವಿ ಸರ್. ಅದನ್ನೂ ಕೂಡ ನಮ್ಮ ಪ್ರಾಣ ಹೆಚ್ಚಿಸ್ದಂಗೆ ಕಲ್ಲು ತೂರಾಟ ಮಾಡಿಕೊಂಡು ನಮ್ಮ ಪ್ರಾಣ ನಮ್ಮ ಭಯದಲ್ಲೇ ನಾವು ಕೂಡ ಅಷ್ಟು ಆದ್ರೂ ಬಂದು ಎಲ್ಲ ಮಾಡಿದ್ವಿ ಸರ್. ಯಾರು ಕಲ್ಲು ತೂರಾಟ ಎಲ್ಲ ಮಾಡಿ ಕಾಲಿಗೆ ಗ್ಲಾಸು ಕೂಡ ಬಾಟ್ಲು ಕೂಡ ಎಸ್ತಾರೆ. ಹೊಡೆದಿದ್ದ ಪೋರ್ಸ್ಗೆ ಕಾಲು ಕೂಡ ಫುಲ್ಲು ಏಟಾಗಿದೆ ಸರ್. ನನಗೆ ಶ್ರೀಲಕ್ಷ್ಮಿ ಯಾವ ರೀತಿ ನಿನ್ನೆ ರಾತ್ರಿಯ ಕ್ರೌರ್ಯ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆನಂದ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವಿ ವಿಲ್ ಕಮ್ ಬ್ಯಾಕ್ ಟು ಯು ಅಗೇನ್.